ಸ್ನೇಹಿತರೆ, 2024ರ ಲೋಕಸಭೆಯ ಚುನಾವಣೆಯ ನಂತರ ಚುನಾವಣೆಯ ತಂತ್ರ ಪ್ರತಿತಂತ್ರಗಳ ಚರ್ಚೆ ಜೋರಾಗಿ ನಡೀತಿದೆ. 400ಕ್ಕೂ ಹೆಚ್ಚು ಸೀಟ್ಗಳನ್ನ ಪಡೆಯುವ ಬಿಜೆಪಿಯ ಕನಸು ಕೂಡ ಹಾಗೆ ಉಳಿದಿದ್ರೆ, ಇನ್ನೊಂದು ಕಡೆ ಬಿಜೆಪಿಯನ್ನ 200ಕ್ಕಿಂತ ಕಡಿಮೆ ಸೀಟ್ಗಳಿಗೆ ಕಟ್ಟಿ ಹಾಕುವ ಕಾಂಗ್ರೆಸ್ನ ಗುರಿ ಕೂಡ ಈಡೇರಿಲ್ಲ. ಎನ್ಡಿಎ ಕೂಟ 290ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆದಿರೋದ್ರಿಂದ ಬಿಜೆಪಿಗೆ ಸರ್ಕಾರ ರಚಿಸುವುದು ಅಷ್ಟು ಕಷ್ಟವೇನೂ ಆಗೋದಿಲ್ಲ. ಆದ್ರೆ ಸರ್ಕಾರ ಅಷ್ಟು ಭದ್ರವಾಗಿ ಉಳಿಯುವುದಿಲ್ಲ. ಸರ್ಕಾರ ಕೆಲವರ ಮಾತುಗಳನ್ನ ಕೇಳಬೇಕಾಗುತ್ತೆ. ಸರ್ಕಾರ ರಚನೆಗೆ ಎನ್ಡಿಎಗೆ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ರವರ ಪಾತ್ರ ತುಂಬಾನೇ ಮುಖ್ಯವಾಗುತ್ತೆ. ಅದರಲ್ಲೂ ಈಗ ಚರ್ಚೆ ಆಗ್ತಿರುವ ವಿಷಯ ಏನಂದ್ರೆ, ಎನ್ಡಿಎ ಅಧಿಕಾರಕ್ಕೆ ಬರೋದಕ್ಕೆ ಮುಖ್ಯ ವ್ಯಕ್ತಿ ಓಜಿ ಒರಿಜಿನಲ್ ಗೇಮ್ ಚೇಂಜರ್ ಯಾರು ಅಂದ್ರೆ ಅದು ಪವನ್ ಕಲ್ಯಾಣ್. ಅದು ಹೇಗೆ ಅನ್ನೋದನ್ನ ತಿಳಿಯಬೇಕಂದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನೀವು ಪಡೆಯಬಹುದು. ನಮ್ಮನ್ನ ಸಪೋರ್ಟ್ ಮಾಡಲು ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಸೇರಿದಂತೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬಿಜೆಪಿ ಅಂದ್ರೆ ಸಾಕು ಸಿಡಿಮಿಡಿ ಆಗ್ತಿದ್ದ ಚಂದ್ರಬಾಬು ನಾಯ್ಡು ಬಿಜೆಪಿಯ ಜೊತೆಗೆ ಸೇರಿದ್ದು ಯಾಕೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇಲ್ಲಿರುವ ಗೇಮ್ ನ ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ಏನದು ಗೇಮ್ ನೋಡೋಣ ಬನ್ನಿ. ಸ್ನೇಹಿತರೆ, ಪ್ರಸ್ತುತ ಭಾರತದ ರಾಜಕೀಯದಲ್ಲಿ ಗೇಮ್ ಚೇಂಜ್ ಮಾಡಿದ ಅಲಯನ್ಸ್ ಅಂದ್ರೆ ಟಿಡಿಪಿ, ಜನಸೇನಾ ಮತ್ತು ಬಿಜೆಪಿ. ಲೋಕಸಭೆಯ ಪೂರ್ಣವಾದ ರಿಸಲ್ಟ್ ಬಂದಿದೆ. ಒಟ್ಟು 543ರಲ್ಲಿ ಎನ್ಡಿಎಗೆ ಅಂದ್ರೆ ಬಿಜೆಪಿ ನಾಯಕತ್ವದ ಎನ್ಡಿಎ ಕೂಟಕ್ಕೆ 292 ಸೀಟ್ಗಳು ಸಿಕ್ಕಿವೆ. ಕಾಂಗ್ರೆಸ್ ನಾಯಕತ್ವದ ಐಎನ್ಡಿಐಎ ಕೂಟಕ್ಕೆ 234 ಸೀಟ್ ಬಂದಿದೆ. ಇನ್ನುಳಿದ 17 ಸೀಟ್ಗಳು ಪಕ್ಷೇತರ ಅಭ್ಯರ್ಥಿಗಳ ಪಾಲಾಗಿವೆ. ಎನ್ಡಿಎ ಬಳಿ ಇರುವ 292ರಲ್ಲಿ 240 ಸೀಟ್ಗಳನ್ನ ಬಿಜೆಪಿ ಸ್ವಂತವಾಗಿ ಗೆದ್ದುಕೊಂಡಿದೆ. ಇನ್ನು 22 ಸೀಟ್ಗಳನ್ನ ಬಿಜೆಪಿ ಬಳಿಯ ಚಿಕ್ಕ ಚಿಕ್ಕ ಪಕ್ಷಗಳು ಗೆದ್ದುಕೊಂಡಿವೆ. ಈ ಚಿಕ್ಕ ಪುಟ್ಟ ಪಕ್ಷಗಳು ಬಿಜೆಪಿಗೆ ಸಪೋರ್ಟ್ ಮಾಡೋದ್ರಿಂದ ಬಿಜೆಪಿ ಬಳಿ 262 ಒನ್ ಸೈಡ್ ಮೆಜಾರಿಟಿ ಇದೆ. ಬಿಹಾರದ ನಿತೀಶ್ ಕುಮಾರ್ ಅವರ ಪಕ್ಷವಾದ ಜನತಾದಳ್ ಯುನೈಟೆಡ್ ಬಳಿ 12 ಸೀಟ್ಗಳಿವೆ. ಆಂಧ್ರ ಪ್ರದೇಶದ ಟಿಡಿಪಿ ಬಳಿ 18 ಸೀಟ್ಗಳಿವೆ. ಸರ್ಕಾರ ರಚನೆ ಮಾಡೋದಕ್ಕೆ ಮ್ಯಾಜಿಕ್ ನಂಬರ್ 272 ಸೀಟ್ಗಳು ಬೇಕು. ಬಿಜೆಪಿ ಬಳಿ ಒನ್ ಸೈಡ್ 262 ಸೀಟ್ಗಳಿವೆ. ಟಿಡಿಪಿ ಹಾಗೂ ಜನತಾದಳ್ ಯುನೈಟೆಡ್ನ ಸೀಟ್ಗಳನ್ನ ಸೇರಿಸಿಕೊಂಡ್ರೆ 292 ಸೀಟ್ಗಳಾಗುತ್ತವೆ. ಹಾಗಾಗಿ ಬಿಜೆಪಿ ಸುಲಭವಾಗಿ ಸರ್ಕಾರ ರಚನೆ ಮಾಡಬಹುದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ನಿತೀಶ್ ಕುಮಾರ್ ಒಂದು ರೀತಿ ಊಸರವಳ್ಳಿ ಇದ್ದ ಹಾಗೆ. ಅವರು ಯಾವಾಗ ಬೇಕಾದರೂ ಬಣ್ಣ ಬದಲಿಸಬಹುದು. ಹಾಗಾಗಿ ನಿತೀಶ್ ಕುಮಾರ್ ಅನ್ನ ಬಿಜೆಪಿ ಯಾವಾಗ್ಲೂ ನಂಬೋದಿಲ್ಲ. ಅವರು ಎನ್ಡಿಎಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಧಾನಿ ಹುದ್ದೆಯನ್ನ ಕೇಳಿದ್ರು ಆಶ್ಚರ್ಯ ಇಲ್ಲ. ಒಂದು ವೇಳೆ ನಿತೀಶ್ ಕುಮಾರ್ ಎನ್ಡಿಎ ಕೂಟದಿಂದ ಹೊರ ಹೋದ್ರೆ 12 ಸೀಟ್ಗಳು ಕಡಿಮೆ ಆಗ್ತವೆ. 292ರಲ್ಲಿ 12 ಸೀಟ್ ಹೋದ್ರೆ 280 ಸೀಟ್ ಎನ್ಡಿಎ ಬಳಿ ಉಳಿಯುತ್ತವೆ. ಈಗಲೂ ಕೂಡ ಎನ್ಡಿಎ ಬಳಿ ಮೆಜಾರಿಟಿ ಇದೆ. ಈ 280ರಲ್ಲಿ ಟಿಡಿಪಿ ಪಾರ್ಟಿಯ 16 ಸೀಟ್ಗಳಿವೆ. ಹಾಗಾಗಿ ಟಿಡಿಪಿಯ 16 ಸೀಟ್ಗಳು ತುಂಬಾನೇ ಮುಖ್ಯ ಆಗ್ತವೆ. ಈ ಟಿಡಿಪಿ ಬಿಜೆಪಿ ಜೊತೆಗೆ ಸೇರಲು ಮುಖ್ಯ ಕಾರಣ ಪವನ್ ಕಲ್ಯಾಣ್. ಟಿಡಿಪಿ ಏನಾದ್ರೂ ಬಿಜೆಪಿ ಜೊತೆಗೆ ಇರದೇ ಇದ್ದಿದ್ರೆ ಬಿಜೆಪಿಯ ಬಳಿ 262 ಸೀಟ್ಗಳು ಇರ್ತಿದ್ವು. ಹಾಗಾಗಿ ಪೂರ್ಣ ಬಹುಮತ ಆಗ್ತಿರ್ಲಿಲ್ಲ. ಈ ಟಿಡಿಪಿ ಬಿಜೆಪಿ ಜೊತೆಗೆ ಸೇರೋದಕ್ಕೆ ಮುಖ್ಯವಾದ ಕಾರಣ ಪವನ್ ಕಲ್ಯಾಣ್. 2019ರಲ್ಲಿ ಚಂದ್ರಬಾಬು ನಾಯ್ಡು ಬಿಜೆಪಿ ಮೇಲೆ ಆರೋಪ ಮಾಡಿದ್ರು. ಫಂಡ್ಸ್ ನೀಡ್ತಿಲ್ಲ, ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಸ್ಟೇಟಸ್ ನೀಡ್ತಿಲ್ಲ ಎಂದು ಆರೋಪಿಸಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಹಾಗೆ ಮೋದಿ ಅವರಿಗೆ ಫ್ಯಾಮಿಲಿ ಇಲ್ಲ ಎಂದು ಕೂಡ ಟೀಕಿಸಿದ್ರು. ಆದರೆ 2019ರಲ್ಲಿ ಬಿಜೆಪಿ 302 ಸೀಟ್ ಪಡೆಯುವ ಮೂಲಕ ಮತ್ತೆ ಸರ್ಕಾರವನ್ನ ರಚನೆ ಮಾಡಿತು. ಚಂದ್ರಬಾಬು ನಾಯ್ಡು ಇದಕ್ಕೂ ಮೊದಲು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂದಿದ್ರು. ನಾನು ಮೋದಿಗಿಂತ ಸೀನಿಯರ್ ಕೂಡ ಅಂದಿದ್ರು. ಆದ್ರೆ ಈ ಎಲ್ಲವನ್ನ ಚೇಂಜ್ ಮಾಡಿದ್ದು ಓಜಿ ಅಂದ್ರೆ ಒರಿಜಿನಲ್ ಗೇಮ್ ಚೇಂಜರ್ ಪವನ್ ಕಲ್ಯಾಣ್. 2024ರ ಆಂಧ್ರ ಪ್ರದೇಶದ ವಿಧಾನಸಭೆಯ ಎಲೆಕ್ಷನ್ ನಲ್ಲಿ ವೋಟ್ ಅರಿದು ಹಂಚಬಾರದು ಎನ್ನುವ ಕಾರಣಕ್ಕೆ ಪವನ್ ಕಲ್ಯಾಣ್ ಬಿಜೆಪಿ, ಟಿಡಿಪಿ ಹಾಗೂ ಜನಸೇನಾಗಳನ್ನ ಒಂದು ಕೂಟವಾಗಿ ಒಂದು ಮಾಡಿದ್ರು. 2023ರ ಡಿಸೆಂಬರ್ನಿಂದ ಅಮಿತ್ ಶಾ ಅವರನ್ನ ಭೇಟಿ ಮಾಡುತ್ತಾ ಬಿಜೆಪಿ, ಟಿಡಿಪಿಯನ್ನ ಒಂದು ಮಾಡುವ ಪ್ರಯತ್ನವನ್ನ ಮಾಡಿದ್ರು.
ಚಂದ್ರಬಾಬು ಅವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುವ ಪವನ್ ಕಲ್ಯಾಣ್ ಟಿಡಿಪಿ ಮತ್ತು ಬಿಜೆಪಿಯನ್ನ ಸೇರಿಸುವಲ್ಲಿ ಯಶಸ್ವಿಯಾದರು. ಟಿಡಿಪಿ, ಬಿಜೆಪಿ ಮತ್ತು ಜನಸೇನಾಗಳನ್ನ ಒಟ್ಟುಗೂಡಿಸಿದ್ದು ಆಂಧ್ರದ ಲೋಕಸಭೆಯ ಎಲೆಕ್ಷನ್ ನಲ್ಲಿ ತುಂಬಾ ನಿರ್ಣಾಯಕವಾಯಿತು. ಅಲ್ಲಿಯ ಒಟ್ಟು 175 ವಿಧಾನಸಭಾ ಸೀಟ್ಗಳಲ್ಲಿ ಟಿಡಿಪಿ 135, ಜೆಎಸ್ಪಿ 21 ಹಾಗೂ ಬಿಜೆಪಿ 8 ಸೀಟ್ಗಳನ್ನು ಪಡೆಯುವ ಮೂಲಕ ಹಿಂದೆ ಅಧಿಕಾರದಲ್ಲಿದ್ದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪಕ್ಷವನ್ನ ಹೀನಾಯವಾಗಿ ಸೋಲಿಸಿದ್ರು. ಈ ಕಾರಣದಿಂದ ಅಲ್ಲಿ ಚಂದ್ರಬಾಬು ನೇತೃತ್ವದ ಸರ್ಕಾರ ರಚನೆಯಾಗಲಿದೆ. ಚಂದ್ರಬಾಬು ನಾಯ್ಡು ಹೇಳಿಕೊಂಡಿರುವಂತೆ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಬಿಜೆಪಿ ಸರ್ಕಾರವನ್ನ ರಚಿಸುವುದಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಪವನ್ ಕಲ್ಯಾಣ್. ಹಾಗಾಗಿ ನಾವು ಮೋದಿ 3.0 ನಿರೀಕ್ಷಿಸಬಹುದು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.